ಸಿನಿಮೀಯ ರೀತಿಯಲ್ಲಿ ಜವರಾಯನಾದ ಕಾರು, ಬೈಕ್ಗೆ ಡಿಕ್ಕಿ, ಆಳೆತ್ತರಕ್ಕೆ ಹಾರಿ ಭೀಕರ ಅಪಘಾತ. ಸರ್ಕಾರದ ಎಲ್ಲಾ ಗ್ಯಾರಂಟಿಗಳು ಜಾರಿ, ಮಹಾತ್ಮ ಗಾಂಧಿಯ ರಾಮರಾಜ್ಯದ ಕನಸು ನನಸು, ಸಚಿವ ಕೆಎಚ್ ಮುನಿಯಪ್ಪ. ಅಂತರ್ಜಲ ಬಳಕೆಯಿಂದ ಬದುಕು ಕಟ್ಟಿಕೊಂಡ ರೈತರು, ಶಾಕ್ ಕೊಟ್ಟ ಸರ್ಕಾರದ ಆದೇಶ, ಕಾಯಕಕ್ಕೆ ಶುರುವಾದ ಸಂಕಷ್ಟ. ರಸ್ತೆಗೆ ನುಗ್ಗಿದ ಮೇಕೆಗಳು, ಟಿಪ್ಪರ್ ಹರಿದು ಸಾವು, ಸಂಕಷ್ಟಕ್ಕೀಡಾದ ರೈತ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಮದುವೆಗೆಂದು ಬಂದು ಹಿಂದಿರುಗಲು ರಸ್ತೆ ಕ್ರಾಸ್ ಮಾಡುತ್ತಿದ್ದ ವೇಳೆ ಅತಿ ವೇಗವಾಗಿ ಕಾರಿನಂತೆ ಬಂದ ಜವರಾಯ ಬೈಕ್ಗೆ ಡಿಕ್ಕಿ ಹೊಡೆದು ಸಿನಿಮೀಯ ರೀತಿಯಲ್ಲಿ ಸುಮಾರು 10 ಅಡಿ ಮೇಲಕ್ಕೆಗರಿಸಿ ಭೀಕರ ಅಪಘಾತವಾಗಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಅಯ್ಯೋ ನನ್ನ ಕಾಲು ಮುರಿದಿದೆ ಎಂದು ವಯಸ್ಸಾದವರು ಕೂಗುತ್ತಿದ್ರೆ, ಇತ್ತ ಮಹಿಳೆಯೊಬ್ಬರು ಅಯ್ಯೋ ನನ್ನ ಸೊಂಟ ಮುರಿದಿದೆ, ನನ್ನ ಕಾಪಾಡಿ ಅಂತ ಕಿರುಚಾಡುತ್ತಿದ್ರು. ಅತ್ತ ಕಾರಿನ ಡ್ರೈವರ್ ತನಗೇನು ಗೊತ್ತಿಲ್ಲದ ರೀತಿ ತಲೆ ಮೇಲೆ ಕೈ ಇಟ್ಟು ಕುಳಿತಿದ್ರು. ಅಂದಹಾಗೆ ಈ ಮದುವೆ ಮಂಟಪನ ಒಮ್ಮೆ ನೋಡ್ಬಿಡಿ. ಇದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹ್ಯಾರೋ ಬಂಡೆ ಬಳಿ ಇರುವ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಭರತ್ ರೆಡ್ಡಿ ಮತ್ತು ಮೋನಿಶಾ ಎಂಬುವವರ ಮದುವೆ ನಡೆಯುತ್ತಿತ್ತು. ಇದಕ್ಕೆ ಸಾವಿರಾರು ಜನ ಬಂದು ವಧು ವರರನ್ನ ಆಶೀರ್ವದಿಸಿ ಮನೆ ಕಡೆ ಹಿಂತಿರುಗುತ್ತಿದ್ರು. ಅದೇ ರೀತಿ ಮದುವೆ ಸಂಭ್ರಮ ಮುಗಿಸಿಕೊಂಡು ಬೈಕ್ ಹತ್ತಿ ಚಿಕ್ಕಬಳ್ಳಾಪುರ ತಾಲೂಕಿನ ಬುದ್ಧಿವಂತನಹಳ್ಳಿ ಗ್ರಾಮದ ವಯಸ್ಸಾದವರು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕ್ರಾಸ್ ಮಾಡಲು ಮುಂದಾಗಿದ್ದಾರೆ. ಆದರೆ ಮದುವೆ ಸಮಾರಂಭ ಮುಗಿಸಿಕೊಂಡು ಚಿಕ್ಕಬಳ್ಳಾಪುರ ಕಡೆಯಿಂದ ಗುಡಿಬಂಡೆ ಕಡೆ ಕಾರೊಂದು ಬೈಕ್ಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಯ ಗುಂಡಿಯಲ್ಲಿ ಇಳಿಸಿ 10 ಅಡಿ ಮೇಲಕ್ಕೆ ಎಗರಿಸಿ ಮತ್ತೊಂದು ಕಾರಿನ ಮೇಲೆ ಬಿದ್ದು ಸಿನಿಮೀಯ ರೀತಿಯಲ್ಲಿ ಪಲ್ಟಿ ಹೊಡೆದಿದೆ. ಆದರೆ ಕಾರಿನ ಡ್ರೈವರ್ ಮಾತ್ರ ನಾನು 40ರ ಆಸುಪಾಸಿನ ವೇಗದಲ್ಲಿ ಬಂದೆ ಅಂತ ಕತೆ ಹೇಳಿದ. ಬಂತು ಸರ್, ಅರೆ ನೋಡ್ಕೊಂಡು ಬರ್ತಾ ಇದ್ದೀನಿ, ಸ್ಲೋ ಮಾಡಿದೆ, ಮಾಡಿಬಿಟ್ಟು ಮತ್ತೆ ಬಂದ್ಬಿಟ್ಟಿದ್ದೆ ಸರ್. ಟೂ ವೀಲರ್ ಬಂದು ನೋಡ್ಬೇಕಲ್ಲ ಸರ್, ನಾನು ರೈಟ್ ಎಷ್ಟು ಸ್ಪೀಡ್ ಇದ್ದೆ ಗೊತ್ತಾಗುತ್ತಲ್ಲ. ಇಲ್ಲ ಸರ್, ನಾನು ಕಂಟ್ರೋಲ್ ಮಾಡಿದೆ ಸರ್. ಈ ಕಾರ್ ಅದು, ಈ ಕಾರ್ ನಿಮ್ಮದು ಎಷ್ಟು ಜನ ಇದ್ದಾರೆ ಇದರಲ್ಲಿ? 3 ಜನ ಸರ್. ಯಾರು ಹೇಳಿದ್ರೆ ಇಂಡಿವಿಜುವಲ್ ಇದ್ದಾರೆ? ಆ ಲೇಡಿ ಅವರೇನಾ? ಅವ್ರದೇನಾ? ಎಲ್ಲಿ ಹೋಗ್ತಾ ಇದ್ರಿ ಸರ್? ಗುರುಬಂಡೆಯಿಂದ ಚಿಕ್ಕಬಳ್ಳಾಪುರದಿಂದ ಗುರುಬಂಡೆ ಹೋಗ್ತಾ. ಈಗ ಹೆಂಗ್ ಮಾಡಿದೆ ನೀನು? ಬೈಕ್ ಮಾಡಿದೆ, ಬೈಕ್ ಆದ್ಮೇಲೆ ಬೈಕ್ ಆದ್ಮೇಲೆ ಹಿಂಗೆ ಬಂದ್ಬಿಟ್ಟೆ ಸರ್. ಹಿಂಗೆ ಬಂತು ಆಮೇಲೆ ಅಷ್ಟೇ ಸರ್. ಈ ಕಾರ್ಗೆ ಹೆಂಗಾಯ್ತು ಅದು ಗೊತ್ತಿಲ್ಲ ಸರ್. ನಾವು ಅವರೆಲ್ಲ ಇದ್ರಲ್ಲ ಸರ್. ಆ ಕಾರ್ ಟಚ್ ಆಗಿ ಎಗರಿರೋದು ಅಂತ. ಆ ಕಾರ್ ಮೇಲೆ ಬಿದ್ದು ನಿಂದು ಇದು ಬಿದ್ದಿರೋದು ಸರ್. ನಾನು ಆಂಬುಲೆನ್ಸ್ ಬಂದರಮ್ಮ, ಆಂಬುಲೆನ್ಸ್ ನಿಮ್ಮ ಹೆಸರು ಬೈ ಇನ್ನೊಬ್ಬರಿದ್ರೆ ಆಂಬುಲೆನ್ಸ್ ಕಳಿಸಿ. ಇನ್ನು ಈ ಅಪಘಾತದಲ್ಲಿ ಬೈಕ್ ಸವಾರರು ತಾಲೂಕಿನ ಬುದ್ಧಿವಂತನಹಳ್ಳಿ ಗ್ರಾಮದ 2 ಕಾಲುಗಳು ಮುರಿದು ಗಂಭೀರ ಗಾಯಗಳಾಗಿವೆ. ಅದೇ ರೀತಿ ಕಾರಿನಲ್ಲಿದ್ದ ಓರ್ವ ಮಹಿಳೆಗೆ ಸೊಂಟಕ್ಕೆ ಗಂಭೀರ ಗಾಯವಾಗಿದ್ದು, ಇನ್ನು ಚಿಕಿತ್ಸೆಗಾಗಿ ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿ ಹೆದ್ದಾರಿ ರಸ್ತೆಯ ಅವ್ಯವಸ್ಥೆಯೇ ಅಪಘಾತಕ್ಕೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆಕ್ಸಿಡೆಂಟ್ ನಾವು ನೋಡ್ತಾ ಇದ್ದೀವಿ, ಇಂಥ ಆಕ್ಸಿಡೆಂಟ್ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಏನಿದು ದೊಡ್ಡ ಧೂಳು ಸಮೇತ ಒಂದು 10 ಅಡಿ ಮೇಲೆ ಹಾರ್ಕೊಂಡು ಕಾರ್ ಮೇಲೆ ಹಾರ್ಕೊಂಡು ಬಂದಿದೆ. ಆಕ್ಸಿಡೆಂಟ್ ಆಗಿದೆ. ನಮ್ಮ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರ ಸುಮ್ಮನೆ ರೋಡ್ಗಳು ಮಾಡ್ತಾನೆ ಇದೆ. ಆದರೆ ಯಾವ ಥರವಾದಂಥ ಒಂದು ಆಕ್ಸಿಡೆಂಟು ಸಿಗ್ನಲ್ಗಳೇನು ತಗೋಬೇಕು, ಆಕ್ಸಿಡೆಂಟ್ ನಿವಾರಣೆ ಮಾಡೋಕ್ಕೆ ಏನು ಮಾಡಬೇಕು, ಸರ್ವಿಸ್ ರೋಡ್ಗಳು ಈ ಥರ ಕಲ್ಯಾಣ ಮಂಟಪಗಳು ಜನವಸತಿ ಇರುವಾಗ ಸರ್ವಿಸ್ಗಳು ಮಾಡಬೇಕು, ಅಂಡರ್ ಈ ಬೈಪಾಸ್ಗಳು ಮಾಡಬೇಕು ಅನ್ನೋದು ಅವ್ರ ಗಮನಕ್ಕೆ ಬರೋದಿಲ್ಲ. ಇವತ್ತು ದಿವಸ ಈ ಆಕ್ಸಿಡೆಂಟು ಕುಟುಂಬ 2 ಪುಟಾಣಿ ಮಕ್ಕಳು, 3 ಜನ ಮಹಿಳೆಯರು, 2 ಗಂಡಸರು, ಇವರು 150 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂದು ಆ ಗುಣಿಯಿಂದ ಮೇಲಕ್ಕೆ 10 ಅಡಿ ಮೇಲೆ ಕಾರ್ ಇಲ್ಲಿ ಬಿದ್ದಿದೆ ಅಂದರೆ ಈ ಥರ ಆಕ್ಸಿಡೆಂಟ್ ಯಾಕೆ ಆಗುತ್ತೆ, ಯಾಕೆ ಆಗ್ಕೂಡ್ದು, ಅದ್ರ ನಿವಾರಣೆ ಏನು ಅನ್ನೋದು ನಮ್ಮ ಸರ್ಕಾರ ಗಮನಕ್ಕೆ ತಗೋಬೇಕು. ನೋಡಿ, ಆಕ್ಸಿಡೆಂಟ್ ಆಗಿ 3-4 ಗಂಟೆ ಆಗಿದೆ, ಇವಾಗ ಬಂದಿದೆ ಆಂಬ್ಯುಲೆನ್ಸ್ ಫೋನ್ ಮಾಡಿ. ಈ ಥರ ಆದರೆ
ಇನ್ನು ರಸ್ತೆಗಳಲ್ಲಿ ಇವ್ರಿಗೆಲ್ಲ ಕಾರುಗಳು, ಪೊಲೀಸ್ ಜೀಪುಗಳು, ಇವ್ರಿಗೆ ದೊಡ್ಡ ದೊಡ್ಡ ಕಾರುಗಳು ಕೊಟ್ಟು ಏನು ಪ್ರಯೋಜನ? ಸುಮ್ಮನೆ ಆ ಟ್ರಾಫಿಕ್ನಲ್ಲಿ ಓಡಾಡ್ತಾ ಜಿಯೋ 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 ಅಂತ ಆಂಬ್ಯುಲೆನ್ಸ್ ಅಲ್ಲಿ ಇಲ್ಲಿಲ್ಲ ಆಕ್ಸಿಡೆಂಟ್ನಲ್ಲಿ ಇರೋವಾಗಲ್ಲ, ತಕ್ಷಣಕ್ಕೆ ಬರೋದಿಲ್ಲ. ಇವು ಸೈನ್ ಫೋನ್ ಮಾಡಿ 3/4 ಗಂಟೆ ಆದರೂ ಇವಾಗ ಬಂದರೆ ಆ ಪ್ರಾಣಿಗಳು ಇರುತ್ತಾ? ಇವತ್ತು ದಿವಸ ಇಬ್ಬರು ಕಾಲು ಮುರಿದಿದೆ. ಮತ್ತೆ ಇವರು ಪವಾಡ ಸದೃಶವಾಗಿ ಇವತ್ತು ದಿವಸ ಆಕ್ಸಿಡೆಂಟಲ್ಲಿ ಪಾರಾಗಿದ್ದಾರೆ ಸರ್. ಆ ಪುಟಾಣಿ ಮಕ್ಕಳು ನೋಡಬೇಕು, ಪೆಟ್ಟಿಗೆ ಇದ್ದಂಗಿತ್ತು. ಅವ್ರೇನು AC ಕಂಪ್ಲೀಟಾಗಿ ಎಲ್ಲ ಕವರ್ ಮಾಡಿಬಿಟ್ಟಿದ್ರು. ಅವ್ರ ಮೇಲಕ್ಕೆ ಎಲ್ಲ ಒಟ್ಟೋದ್ರೇನೋ ಅನ್ಕೊಂಡೆ ನಾನು. ನನ್ನ ಮುಂದೆನೇ ಬಿದ್ದಿದ್ದು. 5 ಅಡಿ ಈ ಪಕ್ಕದಲ್ಲೇ ನನ್ನ ಕಾರ್ ಇದೆ. ಆ ಕಾರೇನೋ ಜಖಮಾಯ್ತು, ನನ್ನ ಕಾರೇನೋ ಉಳಿತು. ನೋಡಿ, ಈ ಥರ ಆದರೆ ಈ ಥರ ಇದು ನಮ್ಮ ತೀವ್ರವಾಗಿ ನೋಡಬೇಕು. ಜೀರೋ ಆಕ್ಸಿಡೆಂಟ್ ಝೋನ್ ಆಗಬೇಕು. ಇದು ಎಲ್ಲ ಥರವಾದಂಥ ಒಂದು ಮುನ್ನೆಚ್ಚರಿಕಾ ಕ್ರಮಗಳು, ಸಿಗ್ನಲ್ಗಳು, ಟ್ರಾಫಿಕ್ ಇವುಗಳು ಕಠಿಣವಾಗಿ ಕೈಗೊಳ್ಳಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಇಷ್ಟಪಡ್ತೀನಿ. ಎಂ ಆರ್ ಲಕ್ಷ್ಮೀನಾರಾಯಣ ಅಂತ ಮದುವೆಗೆ ಬಂದಿದ್ವಿ. ಮದುವೆಗೆ ಬಂದಾಗ ನಮ್ಮ ಮುಂದೆ ಕಣ್ಣು ಹಾಕಿ ನೋಡಿದ್ವಿ. ಏನಂದ್ರೆ ದೇವರು ದೊಡ್ಡವನು, ಮಕ್ಕಳು ಬದುಕುಳಿದಿದ್ದಾರೆ, ಆ ಜನ ಎಲ್ಲ ಬದುಕುಳಿದಿದ್ದಾರೆ. ಆದರೆ ನಮ್ಮೂರವರೇ ಇಬ್ಬರು ಕಾಲು ಕಳ್ಕೊಂಡಿದ್ದಾರೆ. ಇದೊಂದು ತುಂಬಾ ನೋವಿನ ಸಂಗತಿ ಇದು. ಇನ್ನು ಈ ಘಟನೆ ನಡೆಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್, ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶರಣಪ್ಪ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಂಜುಳಾ ಸಿಬ್ಬಂದಿ ಬಂದು ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚುನಾವಣೆಯ ಸಂದರ್ಭದಲ್ಲಿ ನೀಡಿದ್ದ ಎಲ್ಲ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿದ್ದೇವೆ. ಮಹಾತ್ಮ ಗಾಂಧಿಯವರ ಕನಸು ರಾಮರಾಜ್ಯವಾಗಬೇಕೆಂಬುದನ್ನು ನಮ್ಮ ಸರ್ಕಾರ ಈಡೇರಿಸಿದೆ ಎಂದು ಸಚಿವ KH ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ತೂಬಗೆರೆ ಹೋಬಳಿಯಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಆಯೋಜಿಸಿರುವ ಸಮ್ಮೇಳನವನ್ನು ಸಚಿವ KH ಮುನಿಯಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯ ಸಂದರ್ಭದಲ್ಲಿ ನೀಡಿದ್ದ ಎಲ್ಲಾ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿದ್ದೇವೆಂದರು. ನಮ್ಮ ಸರ್ಕಾರ ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧಿಯವರ ತತ್ವ ಆದರ್ಶಗಳ ಮೇಲೆ ನಡೆಯುತ್ತಿದೆ. ಮಹಾತ್ಮ ಗಾಂಧಿಯವರ ಕನಸು ರಾಮರಾಜ್ಯವಾಗಬೇಕೆಂಬುದನ್ನು ನಮ್ಮ ಸರ್ಕಾರ ಈಡೇರಿಸಿದೆ ಎಂದರು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಒಂದು ಘೋಷಣೆಯನ್ನು ಮಾಡಿದೆ. ಚುನಾವಣೆಗೆ ಮೊದಲು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿವಿ. ಮೊಟ್ಟ ಮೊದಲನೇ ಕ್ಯಾಬಿನೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಾವೆಲ್ಲ ಸೇರಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಅಂತ ಮೊಟ್ಟ ಮೊದಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ರು. ಸುಮಾರು 100 ದಿನಗಳ ಒಳಗಡೆ 4 ಕಾರ್ಯಕ್ರಮಗಳನ್ನು ನಾವು ಜಾರಿ ಮಾಡಿದ್ವಿ. ಅದರಿಂದ ಗೊತ್ತಿದೆ, ಶಕ್ತಿ ಮತ್ತು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ. ಯುವನಿಧಿ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ನಾವು ಮಾಡಿ ಒಟ್ಟಾರೆ ವಚನ ಭ್ರಷ್ಟರಾಗದೆ ನುಡಿದಂತೆ ನಡೆದು ನಾವೆಲ್ಲ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ಮಾಡಿದ್ವಿ. ಪ್ರತಿ ಮನೆಯೂ ಕೂಡ 4,000 ರಿಂದ 5,000 ರೂಪಾಯಿ ಇವತ್ತು ನಿಮ್ಗೆ ಅನುಕೂಲ ಆಗುವಂಥದ್ದು. ಈ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ UPA ಸರ್ಕಾರ. ನಾನು ಕೂಡ ಅಲ್ಲಿ ಮಂತ್ರಿ ಇದ್ದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರಲ್ಲಿ ಯಾರು ಕೂಡ ಊಟ ಇಲ್ಲ ಅಂತ ಮಲಗಬಾರ್ದು, ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಜಾರಿಗೆ ತಂದು 2013 ಭಾರತದ ಕಟ್ಟ ಕಡೆಯ ವ್ಯಕ್ತಿಗೆ ಅನ್ನಭಾಗ್ಯವನ್ನು ಕೊಡಬೇಕು ಅಂತ ಒಂದು ಕಾನೂನನ್ನು ಮಾಡಿದಂಥ ಇತಿಹಾಸದಲ್ಲಿ
ಅದು ಕೇಂದ್ರ ಸರ್ಕಾರ, UPA ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಮಗೆ ತಿಳಿಯಬೇಕು. ಕಾರ್ಯಕ್ರಮದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲದ ಚೆಕ್ಗಳನ್ನು ವಿತರಿಸಲಾಯಿತು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಚೆಕ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಗಳ ಮುಖಂಡರು ಸಚಿವರಿಗೆ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರಾದ ಮುನಿರಾಜು, ಮುಖಂಡರಾದ ಸಿ ಜಗನ್ನಾಥ್, ಪ್ರಸನ್ನಕುಮಾರ್, ಮಹಿಳಾ ಮುಖಂಡರು, ರೈತ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್, ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1,249 ರೂಗಳಿಗೆ ಮಾತ್ರ ಲಭ್ಯ. 1,999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1,499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ, ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ IX ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ.
ಅಷ್ಟೇ ಅಲ್ಲ, ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ: ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಸ್ಥಳ: ಟೈಟಾನ್ ಐ ಪ್ಲಸ್ ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ, ಪುಷ್ಪೋದ್ಯಮ ಅಲ್ಲಿಯ ಜನರ ಜೀವನಾಡಿಯಾಗಿದೆ. ಅಲ್ಲಿರುವ ಅಂತರ್ಜಲ ನೀರನ್ನೇ ಬಳಕೆ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿದ್ದಾರೆ. ಇಂತಹದ್ರಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಅದೊಂದು ಆದೇಶ ರೈತರ ಕಾಯಕಕ್ಕೆ ಸಂಕಷ್ಟ ತಂದೊಡ್ಡಿದೆ. ಅಷ್ಟಕ್ಕೂ ಅದ್ಯಾವ ಆದೇಶ, ಅದೇನು ಅಂತೀರಾ? ಈ ವರದಿ ನೋಡಿ. ಹೂವು, ಹಣ್ಣು, ತರಕಾರಿ, ರೇಷ್ಮೆ ಸೇರಿದಂತೆ ಹೈನೋದ್ಯಮಕ್ಕೆ ರಾಜ್ಯದಲ್ಲೇ ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳು ಖ್ಯಾತಿ. ಇನ್ನು ಆ ಎರಡೂ ಜಿಲ್ಲೆಗಳಲ್ಲಿ ನದಿ, ನಾಲೆ ಸೇರಿದಂತೆ ಶಾಶ್ವತ ನೀರಿನ ಮೂಲಗಳಿಲ್ಲ. ಇಂತಹದ್ರಲ್ಲಿ ಅಲ್ಲಿಯ ರೈತರು ಸುಮಾರು 2,000 ಅಡಿಗಳವರೆಗೂ ಬೋರ್ವೆಲ್ ಕೊರೆದು ಅವುಗಳಿಗೆ 25 HP ಸಾಮರ್ಥ್ಯದ ಪಂಪ್ ಸೆಟ್ಗಳನ್ನು ಅಳವಡಿಸಿ ಆ ಮೂಲಕ ಕೃಷಿಯನ್ನ ಮಾಡುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇತ್ತೀಚೆಗೆ 10 HP ಮೇಲ್ಪಟ್ಟ ಸಾಮರ್ಥ್ಯ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಲ್ಲ ಎನ್ನುವ ಆದೇಶ ಹೊರಡಿಸಿದೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಮಸ್ಕಾರ, ನಾನು ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿಯ ಅಧ್ಯಕ್ಷನು. ಹಸಿರು ಸೇನೆ ಈ ಸರ್ಕಾರ ಒಂದು ನಿಯಮಾವಳಿ ಮಾಡಿದೆ. ಏನಂತಂದರೆ ರೈತರು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತಾಲೂಕು 2 ತಾಲೂಕುಗಳು ಈಗ ಯಾವುದೇ ನದಿ ನಾಲೆಗಳು ಯಾವುದೂ ಇಲ್ಲ. ಆದ ಕಾರಣ 1200ರಿಂದ 1500 ಅಡಿ ನಾವು ಬೋರ್ವೆಲ್ ಕೊರಿತೀವಿ. ಆ ಕೊರೆದಾಗ ಈ ಸರ್ಕಾರ ಬರೀ 10 HP ಮಾತ್ರ ನಾವು ವಿನಾಯಿತಿ ಕೊಡ್ತೀವಿ, ಉಳಿದಿತ್ತು ನಾವು ಕೊಡೋಕ್ಕಾಗೋದಿಲ್ಲ, ಕಮರ್ಷಿಯಲ್ ಅಂತ ಹೇಳ್ತಾರೆ. ಇದು ಅಸಂಬದ್ಧವಾದಂಥ ಮಾತುಗಳು. ಯಾಕೆಂತಂದರೆ ರೈತನಿಗೆ ಇರೋದೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 1200 ಕೊರೆದಾಗ 20ರಿಂದ 25 HP ನಮಗೆ ಮೋಟ್ರ್ ಅಳವಡಿಸುತ್ತೆ. ಬರೀ 10 HP ಕೊಟ್ಬಿಟ್ಟು ಮಿಕ್ಕಿದ್ದ 15 HP ನೀವು ಕಮರ್ಷಿಯಲ್ ಅಂತಂದರೆ ಯಾವ ನ್ಯಾಯ ಆಗ್ತದೆ? ಯಾವುದೂ ಅಸಂಬದ್ಧವಾದ ಮಾತುಗಳು. ಆದ ಕಾರಣ ದಯವಿಟ್ಟು ಸರ್ಕಾರ ಒಂದು ನಿಯಮಾವಳಿ ತೊಗೊಂಡಿರೋದನ್ನು ವಾಪಸ್ ತಗೋಬೇಕು. ಇಲ್ಲವ ಅನ್ನೋದಂದರೆ ನಾವು ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ರೈತರು. ಯಾಕಂದರೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಅತಿ ಮುಖ್ಯವಾಗಿ ಹೂವು, ತರಕಾರಿ, ಹಣ್ಣು ಬೆಳೆ ಬೆಳೀತಕ್ಕಂಥದ್ದೇ 2 ಅವಿಭಾಜ್ಯ ಜಿಲ್ಲೆಗಳೇ. ಅದು ಬಿಟ್ಟರೆ ಬೇರೆ ಹೆಚ್ಚಾಗಿ ಯಾವುದನ್ನು ಬೆಳೆಯೋದಿಲ್ಲ. ಜೊತೆಗೆ ಈಗ ಅತಿ ಹೆಚ್ಚಾಗಿ ಹೂವಿನ ಒಂದು ಮಾರುಕಟ್ಟೆ ಇರೋದ್ರಿಂದ ಹೂವಿನೂ ಬೆಳೀತಾ ಇದ್ದಾರೆ, ಜೊತೆಗೆ ಪ್ರತಿ ತರಕಾರಿನೂ ಬೆಳೀತಾ ಇದ್ದಾರೆ. ಪ್ರತಿ ಈಗ 29-30 ಜಿಲ್ಲೆಗಳಲ್ಲಿ ಏನಿದೆ ಆ 30 ಜಿಲ್ಲೆಗಳ ಪೈಕಿ ಬಹಳ ಒಂದೊಂದು 1000ದಿಂದ 1300 ಕೊರೆದು ಅಲ್ಲಿ ನೀರು ತಗೊಂಡು ಆ ನೀರನ್ನು ನಾವು ಎಷ್ಟು ಮಿತವಾಗಿ ಬಳಸ್ತಾ ಇದ್ವಿ ಅಂದರೆ ರೈತರು ಅಷ್ಟು ಕಷ್ಟದಾಯಕರವಾಗಿದೆ. ಅಂಥದ್ರಲ್ಲಿ ಏನು ರೈತನಿಗೆ ಏನು ಉಳಿತಾ ಇಲ್ಲ. ವಿದ್ಯುತ್ ಜಾಲಕ್ಕೆ ಅಳವಡಿಸಲಾಗಿರುವ ಬೋರ್ವೆಲ್ ಪಂಪ್ ಸೆಟ್ಗಳನ್ನು ವ್ಯವಸ್ಥಿತವಾಗಿ ಸಕ್ರಮಗೊಳಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ಅಕ್ರಮ ಸಕ್ರಮ ಯೋಜನೆ ಅಡಿ ರೈತರು ಉಚಿತ ವಿದ್ಯುತ್ಗೆ ಅರ್ಜಿ ಹಾಕುವಂತೆ ಪ್ರಕಟಣೆ ಹೊರಡಿಸಿತ್ತು. ರಾಜ್ಯಾದ್ಯಂತ 44,364 ಅರ್ಜಿಗಳು ಸ್ವೀಕೃತವಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ 1,942 ಅರ್ಜಿಗಳು ಸ್ವೀಕೃತವಾಗಿದೆ. ಸರ್ಕಾರವು ಮುಂದಿನ ದಿನಗಳಲ್ಲಿ ಅಕ್ರಮ ಬೋರ್ವೆಲ್ ಸಂಪರ್ಕಗಳಿಗೆ ವಿದ್ಯುತ್ ಸ್ಥಗಿತಗೊಳಿಸುವ ಎಚ್ಚರಿಕೆ ನೀಡಿದೆ. 10 HP ಸಾಮರ್ಥ್ಯದವರೆಗೂ ಮಾತ್ರ ಉಚಿತ ವಿದ್ಯುತ್ ಒದಗಿಸಲಾಗುವುದು. 10 HP ಮೇಲ್ಪಟ್ಟ ಸಾಮರ್ಥ್ಯದ ಬೋರ್ವೆಲ್ಗಳಿಗೆ ಉಚಿತ ವಿದ್ಯುತ್ ನೀಡಲ್ಲ ಎನ್ನುವ ಆದೇಶ ಹೊರಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, ಅವಳಿ ಜಿಲ್ಲೆಯ ರೈತರಿಗೆ ವಿನಾಯಿತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ತಿಳಿಸಿದರು. ನಾವು ಈಗ ತಮಗೆಲ್ರಿಗೂ ಗೊತ್ತಿದೆ, ರೈತರ ವಿದ್ಯುತ್ ಪಂಪ್ ಸೆಟ್ಗಳಿಗೆ ಉಚಿತ ಕರೆಂಟು ಇದುವರೆಗೂ ಬಂದಿರತಕ್ಕಂಥದ್ದು. ಇವತ್ತು ವಿದ್ಯುತ್ತು ನಿಗದಿ ಮಾಡಿರ್ತಕ್ಕಂಥದ್ದು ಏನಾಗಿದೆ ಸಮಸ್ಯೆ. ಇವತ್ತು ಉದಾಹರಣೆಗೆ ಒಂದು ಟ್ರಾನ್ಸ್ಫಾರ್ಮರು 63 KV ಇರ್ತದೆ. ಇವತ್ತು ನಮ್ಮಲ್ಲಿ ಯಾವುದು 20-25 HP ಕಮ್ಮಿ ಯಾರೂ ಮೋಟ್ರು ಇವತ್ತು ಬಳಕೆ ಮಾಡಲ್ಲ. ಯಾವುದು ಸಕ್ರಮ ಇರ್ತದೆ ಕನೆಕ್ಷನ್, ಅದರ ಆಧಾರದ ಮೇಲೆ ಅಲ್ಲಿ ಪರಿವರ್ತಕ ಅಂದರೆ ಟ್ರಾನ್ಸ್ಫಾರ್ಮರ್ನ ಅಳವಡಿಸಿರ್ತಾರೆ.
ಈಗ ಹೊಸದಾಗಿ ಇವತ್ತು ಅಕ್ರಮ ಸಕ್ರಮವಾಗಿ ಅರ್ಜಿ ಹಾಕಿರ್ತಕ್ಕಂಥವ್ರು, ಅರ್ಜಿ ಆಗದೆ ಇರ್ತಕ್ಕಂಥವ್ರು ಅಲ್ಲಿ ಹೋಗಿ ಅಕ್ರಮವಾಗಿ ಅದನ್ನು ಸಂಪರ್ಕ ಪಡ್ಕೊಂಡು ವಿದ್ಯುತ್ ಬಳಕೆ ಮಾಡುವಂಥದ್ದು ಆಗ್ತಾಯಿದೆ. ಯಾವಾಗ ಏಕಕಾಲಕ್ಕೆ ಎಲ್ಲರೂ ಅದನ್ನು ಬಳಸುವಂಥದ್ದಾಗುತ್ತೆ, ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚು ಡ್ರಾ ಆದಂಥ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ಸು ಇವತ್ತು ಪರಿವರ್ತಕಗಳು ಫೇಲ್ಯೂರು ವಿಫಲ ಆಗ್ತಕ್ಕಂಥದ್ದು ಆಗಿದೆ. ಅದು ಬಿಟ್ಟರೆ ಈ ವಿದ್ಯುತ್ನ ಪ್ರಮಾಣ ಏನಿದೆ ಅದರಲ್ಲಿ ಯಾವುದೇ ರೀತಿ ಕಮ್ಮಿ ಮಾಡುವಂಥದ್ದು ಮತ್ತೊಂದು ಇಲ್ಲ. ಅದು 3 ಫೇಸ್ ಏನಿರ್ತದೆ 3 ಫೇಸ್ ಬಂದೇ ಬರ್ತದೆ. ಇದು ಎಲ್ಲರಿಗೂ ಗ್ರಹಿಕೆ ಏನಂದರೆ ಟ್ರಾನ್ಸ್ಫಾರ್ಮರ್ ಫೇಲ್ ಆಯಿತು ಅಂದರೆ ಕರೆಂಟ್ ಕಮ್ಮಿ ಇತ್ತು ಅಂತಲ್ಲ, ಇಲ್ಲ, ಅಲ್ಲಿ ಬಳಕೆ ಮಾಡೋವಂಥವ್ರು ಜಾಸ್ತಿ ಇದೆ. ಅದಕ್ಕೆ ನಾವು ಅದೇ ಹೇಳ್ತಾ ಇದ್ದೀವಿ, ಆಗಿಂದ ಓವರ್ಲೋಡ್ ಆಗ್ತಾಯಿದೆ. ಆಗಿಂದ ಹಾಗೆ ನೀವು ಅಕ್ರಮ ಸಕ್ರಮಗಳನ್ನು ನಾವು ಮಾಡ್ಕೊಂಡು ಹೋದಾಗ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಇಲಾಖೆಗೂ ಅದರ ಏನೋ ರಿಪೇರಿ ಮಾಡ್ತಕ್ಕಂಥ ವೆಚ್ಚನೂ ಕಮ್ಮಿ ಆಗುತ್ತೆ, ಹೊರೆ ಕಮ್ಮಿ ಆಗುತ್ತೆ ಇಲಾಖೆಗೆ. ಅದರಿಂದ ಇದನ್ನು ನಾವು ಸಂಪುಟದಲ್ಲಿ ಹೇಳಿದ್ದೀವಿ, ನೀವು ಬೇಗ ಇದನ್ನು ಸಕ್ರಮ ಮಾಡಲಿಲ್ಲ ಅಂದರೆ ನಾಳೆ ನಮಗೆ ಟ್ರಾನ್ಸ್ಫಾರ್ಮರ್ಸ್ ರಿಪೇರ್ ಮೇಲೆ ನಮಗೆ ಹೆಚ್ಚು ಹಣ ಖರ್ಚಾಗುವಂಥದ್ದು ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದೀವಿ. ಆ ಕಾರಣದಿಂದ ಆ ಥರ ಆಗುತ್ತೆ. ನೋಡಿ, ನಿಮಗೆಲ್ರಿಗೂ ಗೊತ್ತಿದೆ, ಈಗ 10 HP ವರೆಗೂ ಫ್ರೀ ಕೊಟ್ಟಿರೋವಂಥದ್ದು, ಆಯಿತಾ. ಆದರೆ ರಾಜ್ಯದ ಬೇರೆ ಭಾಗಗಳಲ್ಲಿ 10 HP ಹೆಚ್ಚು ಭಾಳಷ್ಟು ಜನ ಬಳಸೋದಿಲ್ಲ. ಎಲ್ಲಿ ನೀರಾವರಿ ಇದೆ ಮತ್ತೊಂದು ಕಡೆ. ನಮ್ಮ ಭಾಗದಲ್ಲಿ ಬಯಲುಸೀಮೆ ಎಲ್ಲಿ ಅಂತರ್ಜಲ ಕುಸಿದಿದೆ ಅಲ್ಲಿ ಅದಕ್ಕೆ ಯಾವುದೇ ರೀತಿ ತೊಂದರೆ ನಿರ್ಬಂಧ ಇಲ್ಲ, ಅದರಿಂದ ಗೊಂದಲನೂ ಇಲ್ಲ. ಈಗ ಇವತ್ತು ನಿನ್ನೆದಲ್ಲ, ಇದುವರೆಗೂ ಇದೆ. ಅದೇ ರೀತಿ ಯಾರು ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಗೊತ್ತಿದೆ, ಯಾರೂ ಆ ರೀತಿ ಗೊಂದಲ ಮಾಡೋವಂಥದ್ದಿಲ್ಲ. ಅದು ನಾವು ಉಚಿತ ಅಂತಕ್ಕಂಥದ್ದು ಅದೆಲ್ಲರಿಗೂ ಗೊತ್ತಿರೋಂಥದ್ದು. ವಿದ್ಯುತ್ ಸರಬರಾಜಲ್ಲಿ 3 HP 3 ಫೇಸಲ್ಲಿ ಆ ರೀತಿ 10 HP ಇದೆ ಅಂತ ಬರೋದಿಲ್ಲ. ಇಲ್ಲ, ಮೋಟರ್ ಎಲ್ಲರೂ ಬಳಸ್ತಾ ಇದ್ದಾರಲ್ಲ, 20 HP 25 HP 30 ಸ್ಟೇಜು 35 ಸ್ಟೇಜು ಎಲ್ಲ ಸ್ಟೇಜಸ್ ಜಾಸ್ತಿ ಹೋಗ್ತಾ ಇದೆಯಲ್ಲ. ಅದರಿಂದ ರೈತರ ಬೋರ್ವೆಲ್ಗಳಿಗೆ ಅಕ್ರಮವಾಗಿ ಅಳವಡಿಸಲಾಗಿರುವ ವಿದ್ಯುತ್ ಸಂಪರ್ಕ ಹಾಗೂ ಸಕ್ರಮಗೊಳಿಸುವ ವಿಚಾರದಲ್ಲಿ ಇಂದಿನ ಇಲಾಖೆ ಅಧಿಕಾರಿಗಳ ಜೊತೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಸಭೆ ನಡೆಸಿ ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳ ರೈತರ ಸಮಸ್ಯೆ ಸರ್ಕಾರಕ್ಕೆ ಬಂದಿದೆ. ಸದ್ಯಕ್ಕೆ ರೈತರಿಗೆ ತೊಂದರೆ ಮಾಡುವುದಿಲ್ಲವೆಂದು ತಿಳಿಸಿದ್ದಾರೆ. ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಟಿಪ್ಪರ್ ಲಾರಿಯೊಂದು ಮೇಕೆಗಳಿಗೆ ಗುದ್ದಿದ ಪರಿಣಾಮವಾಗಿ ಸುಮಾರು 15 ಮೇಕೆಗಳು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ನಾರಾಯಣಪುರ ಗ್ರಾಮದ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಬಳಿ ಕಣಿವೆ ನಾರಾಯಣ ಗ್ರಾಮದ ಮೂರ್ತಿ ಎಂಬುವರಿಗೆ ಸೇರಿದ ಮೇಕೆಗಳನ್ನು ಮೇಯಿಸುತ್ತಿದ್ದ ಸಂದರ್ಭದಲ್ಲಿ ದಿಢೀರ್ ರಸ್ತೆಗೆ ಬಂದಿವೆ. ಈ ವೇಳೆ ಅದೇ ರಸ್ತೆಯಲ್ಲಿ ಸ್ಯಾಂಡ್ ತುಂಬಿಕೊಂಡು ಬರುತ್ತಿದ್ದ ಟಿಪ್ಪರ್ ಲಾರಿಗೆ ಮೇಕೆಗಳು ಸಿಲುಕಿ ಸಾವನ್ನಪ್ಪಿವೆ. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ? ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸ್ವಚ್ಛತೆಯ ಪ್ರತಿರೂಪವೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡ ಕನಸು. ನನಸು ಮಾಡುವ ಸದುದ್ದೇಶದಿಂದ ವಿಶ್ವದಾದ್ಯಂತ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಚರ್ಚ್ ಆಫ್ ಗಾಡ್ ವರ್ಲ್ಡ್ ಮಿಷನ್ ಸೊಸೈಟಿ ಚಿಕ್ಕಬಳ್ಳಾಪುರ ಸಂಚಾಲಕ ವಿವೇಕ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಎಚ್ಎಸ್ ಗಾರ್ಡನ್ನಲ್ಲಿ ಚರ್ಚ್ ಆಫ್ ಗಾಡ್ ವರ್ಲ್ಡ್ ಮಿಷನ್ ಸೊಸೈಟಿ ಹಾಗೂ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಚರ್ಚ್ ಆಫ್ ಗಾಡ್ ವರ್ಲ್ಡ್ ಮಿಷನ್ ಸೊಸೈಟಿಯ ಚಿಕ್ಕಬಳ್ಳಾಪುರ ಸಂಚಾಲಕರಾದ ವಿವೇಕ್ ಮಾತನಾಡಿ, ಈ ಸ್ವಚ್ಛತಾ ಅಭಿಯಾನದಲ್ಲಿ 250ಕ್ಕೂ ಅಧಿಕ ಮಂದಿ ಸ್ವಯಂ ಸೇವಕರು ಪಾಲ್ಗೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಉದ್ದೇಶವಾಗಿದೆ. ಸಮಾಜ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬ ಧ್ಯೇಯವಾಕ್ಯವನ್ನು ನಾವು ಮೈಗೂಡಿಸಿಕೊಂಡಾಗ ಮಾತ್ರ ಸಾಮೂಹಿಕವಾಗಿ ಕೈಗೊಳ್ಳುವ ಇಂತಹ ಸ್ವಚ್ಛತಾ ಕಾರ್ಯಕ್ರಮಗಳು ಹೆಚ್ಚು ಅರ್ಥಪೂರ್ಣವಾಗಲಿವೆ ಎಂದರು. ಸೊಸೈಟಿ ಚರ್ಚ್ ಕಡೆಯವರಿಂದ ನಮಗೆ ಒಂದು ಅವಕಾಶ ಕೊಟ್ಟರು. ಇಲ್ಲಿ ನಾವು ಕ್ಲೀನ್ ಚಿಕ್ಕಬಳ್ಳಾಪುರ ಮಾಡೋದಕ್ಕೆ ನಮಗೊಂದು ಅವಕಾಶ ಕೊಡಿ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಭಾನುವಾರ ನಾವು ಅವ್ರ ಮನವಿಗೆ ಹೋಗೊಟ್ಟು ನಾವು ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ವಿ. ಹಾಗಾಗಿ ನಮ್ಮ ಆಫೀಸ್ ಸ್ಟಾಫ್ ಆಗಿರ್ಬೋದು ಮತ್ತು ನಮ್ಮ ಹೆಲ್ತ್ ಸೆಕ್ಷನ್ ಅವರಾಗಿರ್ಬೋದು ಎಲ್ಲ ಒಟ್ಟುಗೂಡಿ ಈಗ ಅವರು ಏನು ಸ್ವಚ್ಛ ಚಿಕ್ಕಬಳ್ಳಾಪುರ ಅಂತ ಹೇಳಿದರು, ಅದಕ್ಕೆ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡಿಕೊಟ್ಟಿದ್ವಿ. ಮತ್ತು ಈ ಸಹಯೋಗದಲ್ಲಿ ಇನ್ನೂ ಮುಂದಿನ ಕೆಲಸ ಮಾಡೋದಕ್ಕೆ ನಮಗಿನ್ನೂ ಖುಷಿ ಆಗುತ್ತೆ. ಏಕೆಂತಂದರೆ ಕ್ಲೀನ್ ಚಿಕ್ಕಬಳ್ಳಾಪುರ ಮಾಡೋದು ಅಷ್ಟು ಈಸಿ ಇಲ್ಲ. ನಮ್ಮಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಜನರು ಅರ್ಥಕೊಂಡ್ರೆ ನಮ್ಮ ಕೆಲಸ ಮಾಡೋದು ಈಸಿ. ಹಾಗಾಗಿ ನಾವೀಗ ಒಂದು ವಾರ್ಡ್ ಮಾತ್ರ 21 ಮತ್ತು 20ನೇ ವಾರ್ಡ್ ಮಾತ್ರ ನಾವು ತೊಗೊಂಡಿದ್ದೀವಿ. ನೆಕ್ಸ್ಟು ಎಲ್ಲ ವಾರ್ಡಲ್ಲೂ ನಾವು ಮಾಡೋದಕ್ಕೆ ಅವಕಾಶ ಆಗಬೇಕು. ಒಂದೇ ವಾರ್ಡಲ್ಲಿ ಕಾನ್ಸಂಟ್ರೇಟ್ ಮಾಡೋ ಥರ ಆಗಬಾರ್ದು. ಹಾಗಾಗಿ ಜನ ತಮ್ಮ ಕಸ ಸಂಗ್ರಹಣೆಯನ್ನು ಪ್ರತ್ಯೇಕಿಸಿ ನಮ್ಮ ಗಾಡಿಗಳಿಗೆ ಕೊಟ್ಟರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಚಿಕ್ಕಬಳ್ಳಾಪುರ ಸ್ವಚ್ಛ ಚಿಕ್ಕಬಳ್ಳಾಪುರ ಅನ್ನೋದು ಇನ್ನೂ ಪರಿಣಾಮಕಾರಿಯಾಗಿ ಆಗುತ್ತೆ ಅಂತೇಳಿ. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಮಂಜುನಾಥ್, ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಚ್ ನಂಜುಂಡಯ್ಯ, ನಗರಸಭೆಯ ಪರಿಸರ ಅಭಿಯಂತರ ಉಮಾಶಂಕರ್ ಹಾಗೂ ವಿವಿಧ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಇದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿನಿಮೀಯ ರೀತಿಯಲ್ಲಿ ಜವರಾಯನಾದ ಕಾರು, ಬೈಕ್ಗೆ ಡಿಕ್ಕಿ, ಆಳೆತ್ತರಕ್ಕೆ ಹಾರಿ ಭೀಕರ ಅಪಘಾತ. ಸರ್ಕಾರದ ಎಲ್ಲಾ ಗ್ಯಾರಂಟಿಗಳು ಜಾರಿ, ಮಹಾತ್ಮ ಗಾಂಧಿಯ ರಾಮರಾಜ್ಯದ ಕನಸು ನನಸು, ಸಚಿವ ಕೆಎಚ್ ಮುನಿಯಪ್ಪ. ಅಂತರ್ಜಲ ಬಳಕೆಯಿಂದ ಬದುಕು ಕಟ್ಟಿಕೊಂಡ ರೈತರು, ಶಾಕ್ ಕೊಟ್ಟ ಸರ್ಕಾರದ ಆದೇಶ, ಕಾಯಕಕ್ಕೆ ಶುರುವಾದ ಸಂಕಷ್ಟ. ರಸ್ತೆಗೆ ನುಗ್ಗಿದ ಮೇಕೆಗಳು, ಟಿಪ್ಪರ್ ಹರಿದು ಸಾವು, ಸಂಕಷ್ಟಕ್ಕೀಡಾದ ರೈತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.